ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಕ್ಷಯ್. ಸೊ ನಾನು ಇವತ್ತು ಇದು ನನ್ನ 4ನೇ ವಿಡಿಯೋ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಜನ ವಾಚ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅನ್ಕೊಂತೀನಿ. ಇನ್ನು ತುಂಬ ವಿಡಿಯೋಗಳು ಬರುತ್ತೆ. ತುಂಬ ವೇಕೆನ್ಸೀಸ್ ಬರ್ತಾ ಇದೆ, ವೇಕೆನ್ಸಿ ಸ್ಟಾರ್ಟ್ ಆಗ್ತಾ ಇದೆ ಈಗ. ನಾನು ಡೈಲಿ ಒಂದೊಂದು ಅಪ್ಡೇಟ್ ಬಿಡ್ತಾ ಇದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಬಂದು ಪ್ಲೀಸ್ ಎಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಇದೆ, ಸಬ್ಸ್ಕ್ರೈಬ್ ಮಾಡೋದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ, ಎಲ್ಲೆಲ್ಲಿ ವೇಕೆನ್ಸಿ ಇದೆ, ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಡೆಫಿನೆಟ್ಲಿ. ಸೊ ಇನ್ ಕೇಸ್ ನಿಮಗೆ ಯಾವ್ದಾರ ಪರ್ಟಿಕ್ಯುಲರ್ ಟೈಪ್ ಆಫ್ ವಿಡಿಯೋ ಬೇಕು ಇಲ್ಲ ಅಂತಂದರೆ ಈ ರಿಕ್ವೈರ್ಮೆಂಟ್ ಇದ್ರೆ, ಡೀಟೇಲ್ಸ್ ಬೇಕು ಅಂತಂದರೆ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಮತ್ತು ಯಾವ ಪೋಸ್ಟ್ ಮೇಲೆ ವಿಡಿಯೋ ಬೇಕು ಇಲ್ಲ ಯಾವ ಥರ ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಖಂಡಿತ ಅದೇ ಥರ ವಿಡಿಯೋ ಮಾಡಿ ಡೆಫಿನೆಟ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಖಂಡಿತ ಹೆಲ್ಪ್ ಮಾಡ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ವೀಡಿಯೋಸ್ನ. ನಾನು ಯಾವತ್ತೂ ಮಾಡಿರಲಿಲ್ಲ, ಯಾವತ್ತೂ ನನ್ನ ವೈಫ್ ಮಾಡ್ತಾಯಿದ್ರು. ಸೊ ನನಗೆ ಎಲ್ಲರದ್ದು ಸಪೋರ್ಟ್ ಬೇಕು. ಸೊ ದಟ್ ನಾನು ತುಂಬ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಬನ್ನಿ, ತಡ ಮಾಡದೆ ಇವತ್ತಿನ ವಿಡಿಯೋ ಬಗ್ಗೆ ನೋಡೋಣ. ಏನೇನು ವೇಕೆನ್ಸಿ ಇದೆ, ಯಾವ್ದ್ರ ಬಗ್ಗೆ ಅಪ್ಡೇಟ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಳೋದು ಮರ್ತಿದ್ದೆ, ಕೊನೆವರೆಗೂ ನೋಡಿ. ಫುಲ್ ಅಪ್ಡೇಟ್ ನೋಡಿದ್ರೆ ಗೊತ್ತಾಗೋದು ನಿಮಗೆ. ಅರ್ಧಂಬರ್ಧ ನೋಡಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೀವು ನನಗೆ DM ಮಾಡಿ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಖಂಡಿತ ನಿಮ್ಮ ಇಶ್ಯೂನ ರಿಸಾಲ್ವ್ ಮಾಡ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ನೋಡಬೇಕು, ಇಲ್ಲ ಅಂತಾನೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಓಕೆ, ಸೊ ಇವತ್ತಿಂದ ಅಪ್ಡೇಟ್ ಏನಿದೆ ನೋಡೋಣ. ತುಂಬ ದೊಡ್ಡ ಅಪ್ಡೇಟು, ತುಂಬ ಹ್ಯೂಜ್ ರಿಕ್ವೈರ್ಮೆಂಟ್ ನಡೀತಾ ಇದೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ. ಸೊ ಯಾರ್ಯಾರು ಕೆಲ್ಸಕ್ಕೆ ತುಂಬ ದಿನದಿಂದ ಒದ್ದಾಡ್ತಾ ಇದ್ದೀರಾ, ಇಲ್ಲ ಕೆಲಸಕ್ಕೆ ಜಾಯ್ನ್ ಆಗಬೇಕು ಇಲ್ಲಾಂದರೆ ಗೌರ್ಮೆಂಟ್ ಜಾಬಿಗೆ ಸೇರಬೇಕು ಅಂತ ಎಷ್ಟು ಜನ ಒದ್ದಾಡ್ತಿರ್ತೀರೋ ಅವರಿಗೆಲ್ಲ ಈಗ ರಿಲೀಫ್ ಆಗುತ್ತೆ ಈ ಅಪ್ಡೇಟ್ ನೋಡಿ. ಹ್ಯೂಜ್ ವೇಕೆನ್ಸಿ ನಡೀತಿದೆ ಗೈಸ್, ವಾಚ್ ಔಟ್. ನಾನು ತೋರಿಸ್ತೀನಿ ನಿಮಗೆ ಏನು ವೇಕೆನ್ಸಿ ನಡೀತಾ ಇದೆ ಅಂತೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಅಪ್ಡೇಟ್ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದರೆ CRPF ಅಲ್ಲಿ ಭರ್ಜರಿ ಉದ್ಯೋಗಾವಕಾಶ. ಸೊ ಇದು ಬಂದ್ಬಿಟ್ಟು ಕಾನ್ಸ್ಟೇಬಲ್ಗೆ 9,195 ವೇಕೆನ್ಸಿ ನಡೀತಾ ಇದೆ. ಸೊ 9,195 ಅಂದರೆ ತುಂಬ ಬಿಗ್ ಅಪ್ಡೇಟ್ ಇದು. ಇದು ಎಜುಕೇಶನ್ ಏನು, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಖಂಡಿತ ತೋರಿಸ್ತೀನಿ. ಕಂಪ್ಲೀಟಾಗಿ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತಿರೋದು. ಮತ್ತು ನಿಮಗೆ ಸ್ಟೂಡೆಂಟ್ಸ್, ಇದು ನಿಮಗೋಸ್ಕರ. ಸೊ ಯಾರ್ಯಾರು SSC ಶ್ರೇಣಿ 2 ಪರೀಕ್ಷೆ ಬರೆದಿದ್ರಿ SSCಯಲ್ಲಿ, ಸೊ ಅವರಿಗೆ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ನಿಮಗೆ ಎಕ್ಸಾಮ್ ಬರೆದವ್ರಿಗೆ ಕೀ ಆನ್ಸರ್ ತಿಳ್ಕೊಬೇಕು ಅಂತಂದರೆ ನೀವು ಕೀ ಆನ್ಸರ್ಸ್ನ ನೋಡ್ಬೋದು. ಅಂದರೆ ನೀವು ಅದನ್ನು ಗೇಜ್ ಮಾಡ್ಬೋದು, ನೀವು ಇಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆಲ್ಲ ಕರೆಕ್ಟ್ ಇದೆಯೋ ಇಲ್ವೋ ಅಂತೇಳಿ. ಯೂಸ್ಫುಲ್ ಆಗುತ್ತೆ ತುಂಬ ಜನಕ್ಕೆ ಖಂಡಿತ. ಈಗ ನನಗೆ ಯಾರಾದರೂ ಈಗ ಶಾಪಿಗೆ ಬಂದಾಗ ತುಂಬ ಜನ ಬರ್ತೀರಾ ಕೀ ಆನ್ಸರ್ಸ್ ತಕ್ಕೊಡಿ ಅಂತೇಳಿ. ಎಲ್ಲರೂ ಡೆಡ್ಲೈನ್ ಆದಮೇಲೆ ತೊಗೊತೀರಾ, ಹಾಗೆ ಮಾಡಬೇಡಿ. ಡೆಡ್ಲೈನ್ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗಲೇ ತೊಗೊಂಬೇಡಿ. ಸೊ ದಟ್ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ. ಸೊ SSC ಶ್ರೇಣಿ 2 ಅಂದರೆ ಪರೀಕ್ಷೆ 2 ಅದ್ರದ್ದು ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಬೋದು. ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಫುಲ್ ಅಪ್ಡೇಟ್ ನಿಮಗೆ ತೋರಿಸ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು CRPFಗೆ ನಾನು ಹೇಳಿದಾಗೆ 9,195 ವೇಕೆನ್ಸಿ ನಡೀತಾ ಇದೆ. ತುಂಬ ಜನ ಕೆಲಸ ಸಿಗುತ್ತೆ. ಯಾರು ತುಂಬ ಸ್ಟ್ರಗಲ್ ಮಾಡ್ತಿದ್ರೆ ಕೆಲಸ ಸಿಗ್ದಂಗೆ ಅವರಿಗೆಲ್ಲ ಹ್ಯೂಜ್ ಆಪರ್ಚುನಿಟಿ. ಪ್ಲೀಸ್ ವಾಚ್ ಔಟ್. ಮತ್ತೆ ಈ ಥರ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಅವಕಾಶ ಸಿಕ್ಕಿದಾಗ ನೀವು ಮಾಡ್ಕೊಂಬಿಡ್ಬೇಕು ನಿಮ್ಮ ಕೆಲಸನ. ಸೊ ಇದು ಬಂದ್ಬಿಟ್ಟು ದೆಹಲಿಯಿಂದ ಅಪ್ಡೇಟು. ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದರೆ CRPF ಮತ್ತು ಕಾನ್ಸ್ಟೇಬಲ್, ಟೆಕ್ನಿಕಲ್, ಟ್ರೇಡ್ಮ್ಯಾನ್ ಹಾಗೂ ಪಿಯೋನಿಯರ್ ಹುದ್ದೆಗಳಿಗೆ ನೇಮಕಾತಿ ಸ್ಟಾರ್ಟ್ ಆಗಿದೆ. ಇದು ಬಂದ್ಬಿಟ್ಟು ಏಪ್ರಿಲ್ 20ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು. ನೀವು ನೋಡ್ತಿರ್ಬೋದು 20th ಇಂದ ಸ್ಟಾರ್ಟ್ ಆಗಿದೆ. ಸೊ ಒಟ್ಟು 9,195 ವೇಕೆನ್ಸೀಸ್. ಅದರಲ್ಲಿ ಟೆಕ್ನಿಕಲ್, ಟ್ರೇಡ್ಮ್ಯಾನ್ ಪುರುಷರಿಗೆ 9,096 ಸ್ಥಾನ ಇದೆ, ರೈಟ್. ಸೊ ಅದಾದಮೇಲೆ ಮಹಿಳೆಯರಿಗೆ 79 ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಮತ್ತು ಪಿಯೋನಿಯರ್ ವಿಂಗ್, ಸೊ ಅವರಿಗೆ 20 ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಪುರುಷರಿಗೆ 20 ಪಿಯೋನಿಯರ್ ವಿದ್ಯಾರ್ಥಿಗಳಿಗೆ. ಸೊ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು SLC ಮತ್ತು PUC ಆಗಿರಬೇಕು. PUC ಆದಮೇಲೆ ಅವರು ITI ಅರ್ಹತೆ ಹೊಂದಿರುವವರು ಅರ್ಜಿ ಸಲ್ಲಿಸಲು ಮೇ 19ರವರೆಗೆ ಅವಕಾಶ ಇದೆ. ಅಂದರೆ
SSLC PUC ಕಂಪ್ಲೀಟ್ ಆಗಿ ನೀವು ITI ಕಂಪ್ಲೀಟ್ ಆಗಿರ್ಬೇಕು ನಿಮ್ಮದು. ಸೊ ಯಾರ್ಯಾರು SLC PUC ಜೊತೆಗೆ ITI ಇಲ್ಲ SLC ಆದಮೇಲೆ ನೀವು ITI ಮಾಡಿರಬೇಕು, ಇಲ್ಲ PUC ಆದಮೇಲೆ ITI ಮಾಡಿರಬೇಕು, ಬಟ್ ITI ಮಾಡಿರಬೇಕು ಆ್ಯಂಡ್ ಅದು ಕಂಪ್ಲೀಟ್ ಆಗಿರಬೇಕು. ನಿಮ್ದು ಬ್ಯಾಕ್ಲಾಗ್ ಇದ್ರೆ ಆಗಲ್ಲ, ಕರೆಕ್ಟಾ? ಸೊ ಯಾರು ಕಂಪ್ಲೀಟ್ ಮಾಡಿರ್ತೀರಾ ITI SLC ಪ್ಲಸ್ ITI ಮತ್ತು PUC ಪ್ಲಸ್ ITI, ಇದು ಯಾರು ಕಂಪ್ಲೀಟ್ ಮಾಡ್ತೀರೋ ನೀವು CRPFಗೆ ಅಪ್ಲೈ ಮಾಡಲು ಅರ್ಹರಿದ್ದೀರಾ. ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ತಿರಂಗೆ ಏಪ್ರಿಲ್ 20ನೇ ತಾರೀಕು ಸ್ಟಾರ್ಟ್ ಆಗಿರೋದು, ಇದು ಮುಗಿಯೋದು ಮೇ 19 ಒಳಗೆ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿರ್ತೀರೋ ಜಲ್ದಿ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ನೀವು ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಶಾಪ್ ಹತ್ರ ಬಂದರೆ ನಾನು ಅಪ್ಲೈ ಮಾಡಿ ನಿಮ್ಗೆ ಕೊಡ್ತೀನಿ. ಇಲ್ಲಿ ನೋಡ್ತಿರೋ ಪ್ರಕಾರ 20ನೇ ತಾರೀಕು ಮೇ 19ನೇ ತಾರೀಕು ನಿಮಗೆ ಲಾಸ್ಟ್. ಇಲ್ಲಿ ನೋಡ್ತಿರ್ಬೋದು ಪುರುಷ ಕಾನ್ಸ್ಟೇಬಲ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ತೋರಿಸ್ತಾ ಇದೆ. ತುಂಬ ಇದೆ. ಬ್ರಾಸ್ ಬ್ರ್ಯಾಡ್ 157, ಬಾರ್ಬರ್ 231, ಒಬ್ಲಾರ್ 1263 ಹುದ್ದೆ. ಹೀಗೆ ತುಂಬ ಕುಕ್ಕಿಗಿದೆ, ಕಾರ್ಪೆಂಟರು, ಡ್ರೈವರು, ಮಾಲಿ ಎಲ್ಲ ಥರ ವೇಕೆನ್ಸಿ ಬಿಟ್ಟಿದ್ದಾರೆ. ನಿಮ್ಮ ಸ್ಕೋಪ್ ಎಲ್ಲೆಲ್ಲಿದೆ ನೀವು ಅಪ್ಲೈ ಮಾಡಿ. ನೀವು ಇದನ್ನು ಕ್ರ್ಯಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಲೈಫ್ ಅಂತ ಹೇಳ್ತೀನಿ. ಬಿಕಾಸ್ ಇದು ಪ್ರೈವೇಟ್ ಜಾಬ್ಗಿಂತ ಸ್ವಲ್ಪ ಒಂದು ಪಟ್ಟು ಮೇಲಿರುತ್ತೆ. ಜಾಬ್ ಸೆಕ್ಯೂರಿಟಿ ಇರುತ್ತೆ, ನಿಮಗೆಲ್ಲ ಥರ ಫೆಸಿಲಿಟೀಸ್ ಕೂಡ ನಿಮಗೆ CRPF ಅಲ್ಲಿ ಸಿಗುತ್ತೆ. ಆ್ಯಂಡ್ ಮಹಿಳೆ ಕಾನ್ಸ್ಟೇಬಲ್ ಅವರಿಗೆ ಸೇಮ್ ಬ್ರಾಡ್ ಬ್ರಾಸ್, ಬಾಯ್ಲರ್, ಹೇರ್ ಡ್ರೆಸ್ಸರ್, ಮಾಲಿ, ಪೈಪ್ ಬ್ರ್ಯಾಂಡ್, ಪೇಂಟರ್, ಟೈಲರ್, ವಾಟರ್ ಕ್ಯಾರಿಯರ್ ಎಲ್ಲದಕ್ಕೂ ವೇಕೆನ್ಸಿ ಇದೆ. ನಾನು ಹೇಳ್ದಂಗೆ ವುಮೆನ್ಸಿಗೆ 79 ವೇಕೆನ್ಸಿ ಇದೆ. ಸೊ ಶೈಕ್ಷಣಿಕ ಅರ್ಹತೆ ತೋರಿಸ್ತಾ ಇದ್ದೀನಿ ಇಲ್ಲಿ. ನಾನು ಹೇಳಿದಾಗೆ 10ನೇ ಕ್ಲಾಸು ಮತ್ತು ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಸಂಬಂಧಿತ ಟ್ರೇಡ್ನಲ್ಲಿ ITI ಉತ್ತೀರ್ಣರಾದ ಪ್ರಮಾಣ ಪತ್ರ ಹೊಂದಿರಬೇಕು. ನಿಮ್ಮದು ITI ಕಂಪ್ಲೀಟ್ ಆಗಿರಲೇಬೇಕು, ಇದು ಮಸ್ಟ್ ಆ್ಯಂಡ್ ಶುಡ್. ಮತ್ತು ಯಾರಾದರೂ ಚಾಲಕ ಹುದ್ದೆಗೆ ಭರ್ತಿ ಮಾಡ್ತಿರೋರು ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಸೊ ಇಲ್ಲಿ ತೋರಿಸ್ತಿರಾಗೆ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಮತ್ತು ನೇಮಕಾತಿ ಸಮಯದಲ್ಲಿ ಚಾಲನಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇದ್ರೂ ಕೂಡ ಮತ್ತೆ ನಿಮಗೆ ಎಕ್ಸಾಮ್ ಆದಮೇಲೆ ಮತ್ತೆ ನಿಮಗೆ ಅದರಲ್ಲಿ ಸರ್ಟಿಫಿಕೇಶನ್ ಕೊಡ್ತಾರೆ. ನೀವು ಮತ್ತೆ ಅಲ್ಲಿ ಹೆವಿ ವೆಹಿಕಲ್ ಓಡಿಸಿ ಅಲ್ಲೂ ಕೂಡ ನೀವು ಸರ್ಟಿಫೈ ಆಗಬೇಕು. ಸೊ ಮೀಸಲಾತಿ 1/8/2026ರಂತೆ ಕಾನ್ಸ್ಟೇಬಲ್ ಹುದ್ದೆಗೆ ಕನಿಷ್ಠ 21ರಿಂದ ಗರಿಷ್ಠ 27, ಅಂದರೆ ನಿಮ್ಮ ಏಜು 21ರಿಂದ 27 ತನಕ ಇರಬೇಕು. ಉಳಿದ ಎಲ್ಲ ಹುದ್ದೆಗಳಿಗೆ ಕನಿಷ್ಠ 18ರಿಂದ 23 ಆಗಿರಬೇಕು. ಕಾನ್ಸ್ಟೇಬಲಿಗೆ ಮಾತ್ರ 21ರಿಂದ 27 ವರ್ಷ, ಮಿಕ್ಕಿದೆಲ್ಲ ಹುದ್ದೆಗೂ 18ರಿಂದ 23 ವರ್ಷದೊಳಗಿರಬೇಕು. ಸೊ ಅದರಲ್ಲೂ ಮೀಸಲಾತಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 5 ವರ್ಷ ಹಿಂದೆ ಮುಂದೆ ಆಗುತ್ತೆ. ಆ ಥರ OBCಗೂ ಕೊಟ್ಟಿದ್ದಾರೆ, ಸೈನಿಕರಿಗೂ ಕೊಟ್ಟಿದ್ದಾರೆ. ತುಂಬ ಇದು ಅಂದರೆ ಸಮಾಧಾನಕರ ಅಂತ ಹೇಳ್ತಾರಲ್ಲ, ಆಗ ನಿಮಗೆ ಇದರಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಏಜಿಗೆ. ಹಾಗೆ ಆಯ್ಕೆ ವಿಧಾನ: ದೈಹಿಕ ದಕ್ಷತೆ ಪರೀಕ್ಷೆ, ನೀವು ಫಿಸಿಕಲ್ ಟೆಸ್ಟ್ ಕೊಡಬೇಕು. ಫಿಸಿಕಲ್ ನೀವು ಗುಣಮಟ್ಟ ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ಕಂಪ್ಯೂಟರ್ ಟೆಸ್ಟ್ ಕೊಡಬೇಕು. ಮತ್ತು ಗ್ರೇಡ್ ಪರೀಕ್ಷೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ದಾಖಲೆ ಪರಿಶೀಲನೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ವೈದ್ಯಕೀಯ ಪರೀಕ್ಷೆ ಅಂದರೆ ಡಾಕ್ಟರ್ ನಿಮಗೆ ಪರೀಕ್ಷೆ ಮಾಡ್ತಾರೆ. ಅಂದರೆ ನೀವು ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ ಬೇಸಿಕಲಿ. ಇಲ್ಲ ಅಂತಂದರೆ ಎಕ್ಸಾಮ್ ಎಲ್ಲ ಪಾಸ್ ಆದರೆ ಅವರೇ ಅವ್ರ ಕಡೆಯಿಂದ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಸೊ ಸಂಬಳ ನೋಡಿ, ಮೇನ್ ಪಾರ್ಟ್ ಅಲ್ವಾ, ಎಲ್ಲರೂ ಕೆಲಸ ಮಾಡ್ತಿರೋದೇ ಇದಕ್ಕೋಸ್ಕರ. ಸೊ ಅಭ್ಯರ್ಥಿಗಳು ಪ್ರತಿ ತಿಂಗಳು 21,700ಗಳಿಂದ 69,100 ರೂಪಾಯಿವರೆಗೆ ವೇತನ ನೀಡಲಾಗುತ್ತದೆ. ಅಗೇನ್ ಇದು ಡಿಪೆಂಡ್ ಆನ್ ದ ಗ್ರೇಡ್. ನೀವು ಯಾವ ಗ್ರೇಡಿಗೆ ಸೆಲೆಕ್ಟ್ ಆಗ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಮ ಸ್ಯಾಲ್ರಿ ಕೂಡ ಮ್ಯಾಟರ್ ಆಗುತ್ತೆ. 21,700ರಿಂದ 69,100 ರೂಪಾಯಿವರೆಗೂ ಇದೆ. 69,100 ರೂಪಾಯಿ ಅಂದರೆ ತುಂಬ ದೊಡ್ಡ ಸ್ಯಾಲ್ರಿ. ಯಾವ್ದಾದ್ರು ಒಳ್ಳೆ ಪೋಸ್ಟಿಗೆ ಸೆಲೆಕ್ಟ್ ಆದರೆ ನಮಗೂ ಖುಷಿನೇ. ಇನ್ ಕೇಸ್ ನನ್ನ ವಿಡಿಯೋ ನೋಡಿ ಯಾರಾದರೂ ಸೆಲೆಕ್ಟ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಅಗೇನ್ ಸಾಮಾನ್ಯ OBC ಮತ್ತು ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಂದರೆ ಶುಲ್ಕ. ನಾರ್ಮಲ್ ಯಾರ್ಯಾರು ಅಭ್ಯರ್ಥಿಗಳು ಅಪ್ಲೈ ಮಾಡ್ತೀರಾ, ಜನರಲ್ ಮತ್ತು OBC ಅವ್ರಿಗೆ 100 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆ ಅಭ್ಯರ್ಥಿಗಳಿಗೆ ಇದು ಅಪ್ಲಿಕೇಶನ್ ಫ್ರೀ ಇರುತ್ತೆ. ಸೊ ಓಕೆ, ಇದು ಎಲ್ಲಿಂದ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ನಿಮ್ಗೆ ಗೊತ್ತಿರಲ್ಲ. ಸೊ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಅವ್ರ ಸಪ್ರೇಟ್ ಪೋರ್ಟಲ್ ಇದೆ. ಇದು ಬಂದ್ಬಿಟ್ಟು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಓಪನ್ ಆಗಿದೆ ಆಲ್ರೆಡಿ.
ಸೊ ರಿಕ್ರೂಟ್ಮೆಂಟ್ ಫಾರ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ಪೋಯಿನರ್ 2000 ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸೆಕೆಂಡ್ ಒನ್ ಆಲ್ರೆಡಿ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದ್ರಲ್ಲಿ ತೋರಿಸ್ತಿರಂಗೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಸೇಮ್ ನಾನು ಇಷ್ಟೊತ್ತಂಗ ನಿಮಗೆ ಏನು ಹೇಳಿದೆ ಅದೇ ಥರ ಇಲ್ಲಿ ಕಾನ್ಸ್ಟೇಬಲ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮಗೆ, ರೈಟ್. ಸೊ ಈ ಡೀಟೇಲ್ಸ್ನ ನೀವು ನೋಡ್ಕೊಬೋದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ನೋಡ್ಬೋದು. ಸೊ ಇಲ್ಲಿಂದ ನೀವು ಅಪ್ಲೈ ಮಾಡ್ಬೋದು, ರೈಟ್. ಇದು ಬಂದ್ಬಿಟ್ಟು ನೀವು ಅಪ್ಲೈ ಮಾಡೋ ಜಾಗ. ಸ್ವಲ್ಪ ಕೆಳಗಡೆ ಇದೆ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ಆ್ಯಂಡ್ ಪಿಯೋನಿಯರ್ ಮೇಲ್. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕಾಲಮಲ್ಲಿ ಇದು ಹಿಂದಿಯಲ್ಲಿದೆ, ಇದು ಇಂಗ್ಲೀಷಲ್ಲಿದೆ. ಹಾಗೆ ಇಲ್ಲಿ ಲಿಂಕ್ ಟು ಅಪ್ಲೈ. ಸೊ ಇದರಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅಪ್ಲೈ ಮಾಡೋ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಾನ್ಸ್ಟೇಬಲ್ ಟೆಕ್ನಿಕಲ್ ನಾನ್ ಟೆಕ್ನಿಕಲಿಗೆ ಅಪ್ಲೈ ಮಾಡಿ. 19 ಮೇ ಲಾಸ್ಟ್ ಇದೆ, ಲಾಸ್ಟ್ ಡೇ 20th ಮೇ. ನೀವು ಇಲ್ಲಿಂದ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಪೋರ್ಟಲ್. ನಾನು ಪೋರ್ಟಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯೂಸ್ಫುಲ್ ಆಗಿದೆ ಅನ್ಕೊತೀನಿ ತುಂಬ ಜನಕ್ಕೆ, ಯಾಕಂದರೆ ಯಾರ್ಯಾರು ಐ ಟಿ ಐ ಮಾಡಿರ್ತೀರಾ, ಐ ಟಿ ಐ ಮಾಡಿ ಕೆಲ್ಸಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಇಲ್ಲ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತೀರಾ, ನಾನು ನೋಡ್ದಂಗೆ. ಸೊ ಅವರಿಗೆಲ್ಲರಿಗೂ ಗುಡ್ ನ್ಯೂಸ್. ಸೊ ಇದನ್ನು ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಇಲ್ಲಾಂದರೆ ವಾಟ್ಸಪ್, ಇಲ್ಲಾಂದರೆ ನೀವು ಕಮೆಂಟ್ಸಲ್ಲಿ ಪಿಂಗ್ ಮಾಡಿ, ಇಲ್ಲಾಂದರೆ ಡಿ ಎಮ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಸೆಕೆಂಡ್ ಅಪ್ಡೇಟ್ ನೋಡಿ, ನಾನು ಹೇಳ್ದಂಗೆ SSC ಪರೀಕ್ಷೆ 2 ಎಕ್ಸಾಮ್ 2 ಯಾರು ಬರೆದಿರ್ತೀರಾ ಅವರಿಗೆ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ಈ ಕೀ ಆನ್ಸರ್ಸ್ನ ನೀವು SSC ಪೋರ್ಟಲಿಗೆ ಹೋಗ್ಬಿಟ್ಟು ನೋಡ್ತಿರ್ಬೋದು. ಸಿಬ್ಬಂದಿ ಆಯ್ಕೆ ಆಯೋಗವು ಕಂಬೈನ್ ಹೈಯರ್ ಸೆಕೆಂಡರಿ ಮಟ್ಟದ ಒಟ್ಟು 3131 ತಾತ್ಕಾಲಿಕ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ನಡೆಸಿದ ಶ್ರೇಣಿ 2 ಪರೀಕ್ಷೆ ಅಧಿಕೃತ ಫಲಿತಾಂಶ ಈಗ ಅಂದರೆ ಕೀ ಆನ್ಸರ್ನ ಸೋಮವಾರ ಏಪ್ರಿಲ್ 20ಕ್ಕೆ ಬಿಟ್ಟಿದ್ದಾರೆ. ಓಕೆ, ಪರೀಕ್ಷೆ 1 ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು 2026 ಏಪ್ರಿಲ್ 10ರಂದು ಶ್ರೇಣಿ 2 ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇದೀಗ ಅದರದ್ದು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಇದು ಕೀ ಆನ್ಸರ್ನ ಹೇಗೆ ನೋಡೋದು ನೋಡಿ ಇಲ್ಲಿ. ಸೊ ಫಸ್ಟು ನೀವು SSC ಪೋರ್ಟಲಿಗೆ ಲಾಗಿನ್ ಆಗಬೇಕು. ಇದು SSC ಪೋರ್ಟಲು, ಇಲ್ಲಿಂದನೇ ನೀವು ಹೋಗಬೇಕು, ಬೇರೆ ಕಡೆ ಎಲ್ಲೂ ಸಿಗಲ್ಲ. ಪೋರ್ಟಲಲ್ಲಿ ಹೋಗ್ಬಿಟ್ಟು ಫಸ್ಟು ನೀವು ನಿಮ್ಮ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕು, ರೈಟ್. ಲಾಗಿನ್ ಆದಮೇಲೆ ನೀವು ಪರೀಕ್ಷೆ ಶ್ರೇಣಿ ಅಂತ ಸೆಲೆಕ್ಟ್ ಮಾಡಿ ನೀವು ಅಲ್ಲಿಂದ ನಿಮ್ಮ ಕೀ ಆನ್ಸರ್ಸ್ನ ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲ ಅಲ್ಲೇ ನೋಡ್ಬೋದು. ಸೊ ಇದು SSC ಬಗ್ಗೆ ಅಪ್ಡೇಟ್. ಸೊ ಇವತ್ತು 2 ಅಪ್ಡೇಟ್ ತಿಳಿಸ್ಕೊಟ್ಟೆ. ಇದಂತೂ ತುಂಬ ದೊಡ್ಡ ಅಪ್ಡೇಟು ಆ್ಯಂಡ್ ತುಂಬ ಹ್ಯೂಜ್ ವೇಕೆನ್ಸೀಸ್ ನಡೀತಾ ಇದೆ CRPF. ಸೊ ಕರ್ನಾಟಕದಲ್ಲಿ CRPF ಈಗ ಕರೆಂಟ್ಲಿ ಟ್ರೆಂಡಿಂಗ್ ನಡೀತಾ ಇದೆ. ಸೊ ದಯವಿಟ್ಟು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಜಾಬ್ ನೀಡಿದೆ ಅವ್ರಿಗೆ ನೀವು ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಹೆಲ್ಪ್ಫುಲ್ ಆಗಲಿ. ಇನ್ ಕೇಸ್ ಯಾರಿಗಾರ ಗೊತ್ತಾಗ್ತಿಲ್ಲ, ಅಪ್ಲೈ ಮಾಡೋದು ಹೇಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ನನ್ನ ಶಾಪ್ ಬಂದ್ಬಿಟ್ಟು ಜನ್ನಾಪುರದಲ್ಲಿ ಲೊಕೇಟ್ ಇದೆ. ಇನ್ ಕೇಸ್ ಯಾರಾದರೂ ಭದ್ರಾವತಿಲಿದ್ದು ಭದ್ರಾವತಿಯಿಂದ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಶಾಪಿಗೆ ವಿಸಿಟ್ ಮಾಡಿ, ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಶಾಪ್ ಬಂದ್ಬಿಟ್ಟು ಜನ್ನಾಪುರದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್, ಕೆನರಾ ಬ್ಯಾಂಕ್ ಹತ್ತಿರ ಇದೆ. ಓಂಕಾ ಸ್ಟೋರ್ ಆಪೋಸಿಟಲ್ಲಿ ಭಾರತ್ ಒಂದು ಜನಸೇವಾ ಕೇಂದ್ರ ಅಂತಿದೆ, ರೈಟ್. ನೀವು ನನಗೆ ವಿಸಿಟ್ ಮಾಡಿ, ಇಲ್ಲ ಲೊಕೇಶನ್ ಗೊತ್ತಾಗಿಲ್ಲ ಅಂತಲೇ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಖಂಡಿತ ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ. ಹಾಗೆ ನಾನು ರಿಕ್ವೆಸ್ಟ್ ಬಂದು ಎಲ್ಲರಿಗೂ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲೈಕು, ನಿಮ್ಮ ಸಬ್ಸ್ಕ್ರೈಬು ನನಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ದಟ್ ನಾನು ಇನ್ನೂ ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಅಪ್ಡೇಟ್ ಮಾಡೋಕ್ಕೆ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.